ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಗಣಾನಾನ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಸ್ಸೇದಸಾದನಂ. ಶ್ರೀ ವಿಘ್ನೇಶ್ವರಾಯ ನಮಃ. ಓಂ ಆಪ್ಯಾಯಸ್ವ ಸಮೇತುತೆ ವಿಶ್ವತಃ ಸೋಮವೃಷ್ಣಿಯಂ ಭವಾವಾಜಸ್ಯ ಸಂಗಧೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮ್ಮ ಈ ಜ್ಯೋತಿಷ್ಯ ಚಾನೆಲ್ಗೆ ಆಗಮಿಸಿದ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ನಾನು ನಿಮ್ಮ ಬಾಲಕೃಷ್ಣ ಶಾಸ್ತ್ರಿ. ಸ್ನೇಹಿತರೆ, ನಿಮ್ಮೆಲ್ಲರ ಜೀವನ ಸುಖಮಯವಾಗಿ, ಕ್ಷೇಮದಾಯಕವಾಗಿ, ಆರೋಗ್ಯಪೂರ್ಣವಾಗಿರಲಿ ಎಂದು ಭಗವಂತನ ಚರಣ ಕಮಲಗಳಲ್ಲಿ ಪ್ರಾರ್ಥಿಸುತ್ತಾ, ಸ್ನೇಹಿತರೆ, ಈ ವಿಡಿಯೋದಲ್ಲಿ ಆಗಸ್ಟ್ 2026 ವಿಶೇಷವಾದಂತಹ ಕರ್ಕಾಟಕ ರಾಶಿಯವರ ತಿಂಗಳ ಸಂಪೂರ್ಣ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಗ್ರಹಗಳ ಚಲನೆ ಮತ್ತು ಗೋಚಾರ ಫಲಗಳ ಆಧಾರದ ಮೇಲೆ ಈ ತಿಂಗಳಲ್ಲಿ ನಿಮ್ಮ ಉದ್ಯೋಗ, ವ್ಯವಹಾರ, ಆರ್ಥಿಕ ಸ್ಥಿತಿ, ಕುಟುಂಬ ಜೀವನ, ಆರೋಗ್ಯ, ವಿದ್ಯಾಭ್ಯಾಸ, ದಾಂಪತ್ಯ, ಪ್ರೇಮ ಜೀವನ ಹಾಗೂ ಶುಭ ದಿನಗಳು ಹೇಗಿರಲಿವೆ ಎಂಬಂತಹ ಈ ವಿಚಾರಗಳನ್ನೆಲ್ಲ ಈ ವಿಡಿಯೋದಲ್ಲಿ ನೋಡೋಣ. ಹಾಗೂ ಈ ಒಂದು ತಿಂಗಳಲ್ಲಿ ನೀವು ಯಾವ ಎಚ್ಚರಿಕೆಗಳನ್ನು ಮಾಡಿಕೊಳ್ಳಬೇಕು, ಯಾವ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂಬುದನ್ನು ಜ್ಯೋತಿಷ್ಯದ ದೃಷ್ಟಿಯಿಂದ ವಿವರವಾಗಿ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಹಾಗೂ ತಪ್ಪದೆ ಆಗ ಮಾತ್ರ ನೋಡಿದಲ್ಲಿ ನಿಮಗೆ ಈ ತಿಂಗಳ ಸಂಪೂರ್ಣ ಒಂದು ಮಾಹಿತಿಯನ್ನು ನೀವು ತಿಳಿದುಕೊಳ್ಳಬಹುದು. ಹಾಗೂ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸ್ನೇಹಿತರೆ, ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಕುಟುಂಬದವರಿಗೆ, ಆತ್ಮೀಯರಿಗೆ ವಿಡಿಯೋವನ್ನು ಶೇರ್ ಮಾಡಿ. ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಒತ್ತಿ. ಸ್ನೇಹಿತರೆ, ಕರ್ಕಾಟಕ ರಾಶಿಯವರಿಗೆ ಈ ಆಗಸ್ಟ್ ತಿಂಗಳು ಯಾವ ರೀತಿಯಾದಂತಹ ಒಂದು ಸಾಮಾನ್ಯ ಫಲ ಇರಲಿದೆ ಎಂಬುದನ್ನು ನೋಡೋಣ. ನಿಮಗೆ ಕರ್ಕಾಟಕ ರಾಶಿಯವರಿಗೆ ಈ ತಿಂಗಳು ಭಾವನಾತ್ಮಕವಾಗಿ ಸ್ಥಿರತೆ ಮತ್ತು ಭೌತಿಕವಾಗಿ ಉತ್ತಮ ಪ್ರಗತಿಯನ್ನು ತರುವ ತಿಂಗಳಾಗಿದೆ. ರಾಶಿಯಾಧಿಪತಿ ಒಂದು ಚಂದ್ರನ ಚಲನೆ ಹಾಗೂ ಗುರು ಶುಕ್ರರ ಒಂದು ಶುಭ ಪ್ರಭಾವದಿಂದಾಗಿ ನಿಮ್ಮ ಈ ಆಲೋಚನೆಗಳಿಗೆ ಸಕಾರಾತ್ಮಕ ಶಕ್ತಿ ಸಿಗುವಂಥ ತಿಂಗಳಾಗಲಿದೆ. ಮಾನಸಿಕವಾಗಿ ನೆಮ್ಮದಿ ಹೆಚ್ಚಾಗಲಿದ್ದು, ದೀರ್ಘಕಾಲದಿಂದ ಕಾಡುತ್ತಿದ್ದಂತಹ ನಿಮ್ಮ ಒಂದು ಚಿಂತೆಗಳು ಈ ತಿಂಗಳಲ್ಲಿ ಅದಕ್ಕೊಂದು ಮುಕ್ತಿ ಸಿಗುವಂಥ ಯೋಗಗಳಿದೆ. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಹೊಸ ಬಾಂಧವ್ಯಗಳು ವೃದ್ಧಿಯಾಗುವಂಥ ಯೋಗಗಳಿದೆ. ತಿಂಗಳ ಒಂದು ಮಧ್ಯಭಾಗದಲ್ಲಿ ಭಾಗ್ಯೋದಯದ ಹೊಸ ಅವಕಾಶಗಳು ಎದುರಾಗುವಂತಹ ಒಂದು ಸಾಧ್ಯತೆಗಳಿದೆ. ಸ್ನೇಹಿತರೆ, ಈ ತಿಂಗಳಲ್ಲಿ ನಿಮ್ಮ ಉದ್ಯೋಗ ಮತ್ತು ವ್ಯವಹಾರ ಕ್ಷೇತ್ರ ಯಾವ ರೀತಿಯಾಗಿರಲಿದೆ ಎಂಬುದನ್ನು ನೋಡೋಣ. ಕಚೇರಿಯಲ್ಲಿ ಈ ತಿಂಗಳಲ್ಲಿ ನಿಮ್ಮ ಸೃಜನಶೀಲತೆ ಮತ್ತು ಕೆಲಸದ ಮೇಲಿನ ಒಂದು ಶ್ರದ್ಧೆಗೆ ಮೇಲಧಿಕಾರಿಗಳಿಂದ ಶ್ಲಾಘನೆ ವ್ಯಕ್ತವಾಗಲಿದೆ. ಹೊಸ ಯೋಜನೆಗಳ ಜವಾಬ್ದಾರಿ ನಿಮ್ಮ ಹೆಗಲೇರುವಂಥ ಸಾಧ್ಯತೆ ಇದೆ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯ ಇರಲಿದ್ದು, ವಿದೇಶಿ ಅಥವಾ ಹೊರ ರಾಜ್ಯದ ಸಂಸ್ಥೆಗಳಲ್ಲಿ ಉದ್ಯೋಗ ಬಯಸುವವರಿಗೆ ಶುಭ ವಾರ್ತೆಗಳು ಸಿಗಲಿದೆ. ಹಾಗೂ ಮಾಡತಕ್ಕಂತಹ ಉದ್ಯೋಗದಲ್ಲಿ ಒಳ್ಳೆಯ ಯಶಸ್ಸು ಹಾಗೂ ಹೊಸ ಉದ್ಯೋಗವನ್ನು ಹುಡುಕುತ್ತಿರುವವರಿಗೂ ಒಳ್ಳೆಯ ಶುಭ ಫಲಗಳಿದೆ. ಹಾಗೂ ವ್ಯವಹಾರಸ್ಥರಿಗೆ, ವ್ಯಾಪಾರ ಮಾಡತಕ್ಕಂಥವರಿಗೆ ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿ ಉತ್ತಮ ಒಂದು ಚೇತರಿಕೆ ಹಾಗೂ ಆರ್ಥಿಕ ವೃದ್ಧಿ ಕಂಡುಬರಲಿದೆ. ಗ್ರಾಹಕರ ಅಗತ್ಯಗಳನ್ನು ಅರ್ಥೈಸಿಕೊಂಡು ಹೊಸ ತಂತ್ರಗಳನ್ನು ಜಾರಿಗೆ ತಂದರೆ ಈ ತಿಂಗಳು ನೀವು ಒಳ್ಳೆಯ ಲಾಭ ನಿಮಗೆ ದ್ವಿಗುಣಗೊಳ್ಳಲಿದೆ. ಸೌಂದರ್ಯವರ್ಧಕ ಹಾಗೂ ಆಹಾರ, ಜಲಸಂಪನ್ಮೂಲ ಮತ್ತು ವಸ್ತ್ರ ವ್ಯಾಪಾರಗಳಲ್ಲಿ ನಿಮಗೆ ಒಳ್ಳೆಯ ಲಾಭ ಕಂಡುಬರಲಿದೆ. ಮತ್ತು ಈ ತಿಂಗಳಲ್ಲಿ ನಿಮ್ಮ ವ್ಯವಹಾರ ಕ್ಷೇತ್ರ ರಿಯಲ್ ಎಸ್ಟೇಟ್ ಆಗಿದ್ದಲ್ಲಿ ಅಥವಾ ವಿಶೇಷವಾಗಿ ಭೂಮಿಗೆ ಸಂಬಂಧಪಟ್ಟಂಥದ್ದು ಕನ್ಸ್ಟ್ರಕ್ಷನ್ ಕೆಲಸವಾಗಿದ್ದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ತಂದುಕೊಳ್ಳಿ. ಸ್ನೇಹಿತರೆ, ಈ ತಿಂಗಳಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಗತಿ ಯಾವ ರೀತಿಯಾಗಿರಲಿದೆ ಎಂಬುದನ್ನು ನೋಡೋಣ. ಸ್ನೇಹಿತರೆ, ಈ ತಿಂಗಳು
ಅತ್ಯಂತ ಒಂದು ಸಮೃದ್ಧವಾಗಿರತಕ್ಕಂಥ ಒಂದು ತಿಂಗಳಾಗಲಿದೆ. ವಿವಿಧ ಮೂಲಗಳಿಂದ ಒಂದು ಧನಾಗಮನವಾಗುವಂತಹ ಯೋಗಗಳಿದೆ. ಹಳೆಯ ಸಾಲಗಳನ್ನು ತೀರಿಸಲು ಈ ತಿಂಗಳಲ್ಲಿ ನಿಮಗೆ ಸಾಧ್ಯವಾಗಲಿದೆ. ಆಸ್ತಿ ಅಥವಾ ಮನೆ ವಾಹನ ಖರೀದಿಗಾಗಿ ಹಣ ಹೂಡಿಕೆ ಮಾಡಲು ಒಂದು ಸರಿಯಾದ ಸಮಯವಿದೆ, ಅದನ್ನು ಉಪಯೋಗ ಮಾಡಿಕೊಳ್ಳಿ. ಹಾಗೂ ಕುಟುಂಬದ ಒಂದು ಕಾರ್ಯಕ್ರಮಗಳು ಅಥವಾ ಧಾರ್ಮಿಕ ಕಾರ್ಯಕ್ರಮಗಳಿಗಾಗಿ ಹಣ ವ್ಯಯವಾಗಬಹುದು, ಆದರೆ ಅದು ನಿಮಗೆ ಸಂತೋಷವನ್ನು ತರುವಂತಹ ಯೋಗವಿದೆ. ಕುಟುಂಬ ಮತ್ತು ಪ್ರೀತಿಯ ವಿಚಾರವನ್ನು ನೋಡುವುದಾದರೆ ಸ್ನೇಹಿತರೆ, ಕೌಟುಂಬಿಕ ಜೀವನ ನಿಮಗೆ ಈ ತಿಂಗಳಲ್ಲಿ ನಿಮ್ಮ ಕುಟುಂಬದಲ್ಲಿ ಒಂದು ಶಾಂತಿ, ನೆಮ್ಮದಿ ಮತ್ತು ಮಧುರ ವಾತಾವರಣವಿರಲಿದೆ. ತಾಯಿಯವರ ಒಂದು ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರತಕ್ಕಂಥ ತಿಂಗಳು. ಹಿಂದಿದ್ದಂಥ ಯಾವುದಾದ್ರೂ ಅನಾರೋಗ್ಯಗಳಿದ್ದಂತಲ್ಲಿ ತಾಯಿಯವರ ಆರೋಗ್ಯ ಚೇತರಿಕೆಯನ್ನು ಕಂಡುಕೊಳ್ಳಲಿದೆ. ಹಾಗೂ ಅವರ ಒಂದು ಆಶೀರ್ವಾದ ನಿಮಗೆ ದೊಡ್ಡ ಶಕ್ತಿಯಾಗಲಿದೆ. ಸ್ನೇಹಿತರೆ, ಕೌಟುಂಬಿಕ ಪ್ರವಾಸ ಅಥವಾ ಕಾರ್ಯಕ್ರಮಗಳ ಯೋಜನೆ ಈ ತಿಂಗಳಲ್ಲಿ ನಿಮಗೆ ಯಶಸ್ವಿಯಾಗತಕ್ಕಂಥ ಯೋಗವಿದೆ. ಇನ್ನು ಪ್ರೀತಿ, ವಿವಾಹಕ್ಕೆ ಸಂಬಂಧಪಟ್ಟಂತೆ ದಾಂಪತ್ಯ ಜೀವನದಲ್ಲಿ ಅನ್ಯೋನ್ಯತೆ ಹೆಚ್ಚಾಗುವಂಥ ತಿಂಗಳು. ಸಂಗಾತಿಯ ಒಂದು ಬೆಂಬಲದಿಂದಾಗಿ ನಿಮ್ಮ ಕಠಿಣ ನಿರ್ಧಾರಗಳನ್ನು ನೀವು ಸುಲಭವಾಗಿ ತೆಗೆದುಕೊಳ್ಳಲಿದ್ದೀರಿ. ಪ್ರೇಮಿಗಳಿಗೆ ಒಂದು ಪರಸ್ಪರ ನಂಬಿಕೆ ಹೆಚ್ಚಾಗಲಿದ್ದು ವಿವಾಹದ ಮಾತುಕತೆಗಳು ಧನಾತ್ಮಕವಾಗಿ ಸಾಗುವಂತಹ ಸಾಧ್ಯತೆ ಇದೆ. ಹಾಗೂ ವಿಶೇಷವಾಗಿ ವಿವಾಹದ ವಿಚಾರವಾಗಿ ಯಾವುದೇ ಮಾತುಕತೆಗಳಾಗುತ್ತಿದ್ದಲ್ಲಿ ಒಂದು ಶುಭ ಫಲಗಳ ಸಾಧ್ಯತೆ ಇದೆ. ಇನ್ನು ಈ ತಿಂಗಳಲ್ಲಿ ನಿಮ್ಮ ಆರೋಗ್ಯದ ಒಂದು ವಿಚಾರವನ್ನು ನೋಡುವುದಾದರೆ ಸ್ನೇಹಿತರೆ, ಆರೋಗ್ಯದ ಮಟ್ಟಿಗೆ ಈ ತಿಂಗಳು ಉತ್ತಮವಾಗಿದೆ. ಹವಾಮಾನದ ವೈಪರೀತ್ಯದಿಂದಾಗಿ ಸ್ವಲ್ಪ ಮಟ್ಟಿನ ಏನಾದರೂ ಸಣ್ಣ ಪುಟ್ಟ ಅನಾರೋಗ್ಯಗಳು ಬರಬಹುದು, ಆದರೆ ಯಾವುದೇ ದೊಡ್ಡ ಅನಾರೋಗ್ಯಗಳು ಈ ತಿಂಗಳಲ್ಲಿ ನಿಮಗೆ ಬರದೇ ಇರತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಹಾಗಾಗಿ ಯಾವುದೇ ಒಂದು ತೊಂದರೆಗಳಿಲ್ಲ. ಸಂಬಂಧಿಸಿದಂಥ ಒಂದು ಸಣ್ಣ ಪುಟ್ಟ ಅನಾರೋಗ್ಯಗಳು, ಶೀತ ಕಫದಂಥ ಅನಾರೋಗ್ಯಗಳು ಕಾಡಬಹುದು, ಚಿಂತೆ ಬೇಡ. ಹಾಗೂ ಅತಿಯಾದ ಒಂದು ಭಾವನಾತ್ಮಕ ಒತ್ತಡವನ್ನು ತಡೆಗಟ್ಟಲು ಧ್ಯಾನ ಮತ್ತು ಪ್ರಾಣಾಯಾಮವನ್ನು ಮಾಡಿಕೊಳ್ಳಿ. ಅಭ್ಯಾಸವನ್ನು ಮಾಡಿ, ಸರಿಯಾದಂಥ ಸಮಯಕ್ಕೆ ಸಾತ್ವಿಕ ಆಹಾರ ಸೇವನೆ ಮಾಡಿ, ಆದಷ್ಟು ಜಂಕ್ ಫುಡ್ಗಳಿಂದ ದೂರವಿರಿ. ಒಂದು ಆರೋಗ್ಯದ ಕಡೆಗೆ ಹೆಚ್ಚಿನ ಜಾಗರೂಕತೆಯನ್ನು ತಂದುಕೊಳ್ಳಿ. ಇನ್ನು ಕೃಷಿ ಮತ್ತು ಒಂದು ತೋಟಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ನೇಹಿತರೆ, ಈ ತಿಂಗಳು ನಿಮಗೆ ಕೃಷಿಕರಿಗೆ ಒಳ್ಳೆಯ ಒಂದು ಅತ್ಯಂತ ಶುಭವಾದಂತಹ ತಿಂಗಳಾಗಲಿದೆ. ಅನುಕೂಲಕರವಾದಂತಹ ತಿಂಗಳಾಗಲಿದೆ. ಉತ್ತಮ ಮಳೆ, ಹವಾಮಾನದ ಬೆಂಬಲದಿಂದಾಗಿ ಬೆಳೆದಂತಹ ಬೆಳೆಗಳು ಸಮೃದ್ಧವಾಗಿ ಬೆಳೆಯಲಿದೆ. ಸ್ವಲ್ಪ ಕೀಟನಾಶಕಗಳು ಯಾವುದಾದ್ರೂ ತೊಂದರೆಗಳು ಬರಬಹುದು, ಸ್ವಲ್ಪ ಎಚ್ಚರಿಕೆಯನ್ನು ತಂದುಕೊಳ್ಳಿ. ನೀರಾವರಿಗೆ ಸಂಬಂಧಪಟ್ಟಂತಹ ಆಧಾರಿತ ಬೆಳೆಗಳನ್ನು ಬೆಳೆಯತಕ್ಕಂತಹ ರೈತರಿಗೆ ಈ ತಿಂಗಳು ಒಂದು ಸೂಕ್ತ ಇಳುವರಿ ಬರತಕ್ಕಂಥದ್ದು. ಮಾರುಕಟ್ಟೆಯಲ್ಲಿ ನೀವು ಉತ್ತಮ ಧಾರಣೆಯನ್ನು ಪಡೆದುಕೊಳ್ಳಲಿದ್ದೀರಿ. ಹಾಗೂ ತೋಟಗಾರಿಕೆ ಒಂದು ಕೃಷಿಯ ಕ್ಷೇತ್ರದಲ್ಲಿ ತೆಂಗು ಬೆಳೆಯುವವರಿಗೆ, ಅಡಿಕೆ ಹಾಗೂ ತರಕಾರಿ, ಇನ್ನು ಹೂವಿನ ತೋಟಗಾರಿಕೆ ಮಾಡುವವರಿಗೂ ಈ ತಿಂಗಳು ಉತ್ತಮ ಒಂದು ಆದಾಯ ಬರುವಂತಹ ತಿಂಗಳಾಗಲಿದೆ. ಹೊಸ ಗಿಡಗಳನ್ನು ನೆಡಲು ಅಥವಾ ತೋಟವನ್ನು ವಿಸ್ತರಿಸಲು ಸೂಕ್ತವಾದಂಥ ಸಮಯ. ಇನ್ನು ವಿದ್ಯಾಭ್ಯಾಸದ ವಿಚಾರವನ್ನು ನೋಡುವುದಾದರೆ ಸ್ನೇಹಿತರೆ, ಈ ತಿಂಗಳು ವಿದ್ಯಾರ್ಥಿಗಳಿಗೆ ಒಂದು ಯಶಸ್ಸಿನ ತಿಂಗಳಾಗಲಿದೆ. ಗ್ರಹಗಳ ಒಂದು ಶುಭ ಸ್ಥಿತಿಯಿಂದಾಗಿ ವಿದ್ಯೆಯಲ್ಲಿ ನೀವು ಒಳ್ಳೆಯ ಒಂದು ನೆನಪಿನ ಶಕ್ತಿ ಮತ್ತು ಏಕಾಗ್ರತೆಯನ್ನು ಹೆಚ್ಚು ಮಾಡಿಕೊಳ್ಳಲಿದ್ದೀರಿ. ಕಲಾ, ವೈದ್ಯಕೀಯ ಮತ್ತು ಸಾಹಿತ್ಯ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ವಿಶೇಷ ಒಂದು ಮನ್ನಣೆ ಸಿಗುವಂಥ ತಿಂಗಳು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವವರು ಶ್ರಮವಹಿಸಿದರೆ ಈ ತಿಂಗಳು ನೀವು ಒಂದು ಉತ್ತಮ ಫಲಿತಾಂಶವನ್ನು ಖಚಿತವಾಗಿ ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಈ ತಿಂಗಳಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನ ಶ್ರಮವನ್ನು ತಂದುಕೊಳ್ಳಿ. ಹಾಗೂ ಕೃಷಿಕರಿಗೂ ಒಳ್ಳೆಯ ಶುಭ ಫಲಗಳಿದೆ. ಇನ್ನು ಈ ತಿಂಗಳ ಮುಖ್ಯವಾಗಿ ನಿಮ್ಮ ಯಾವ ಒಂದು ದಿನಗಳು ನಿಮಗೆ ಈ ತಿಂಗಳಲ್ಲಿ ಶುಭವಾಗಿದೆ ಎಂಬುದನ್ನು ನೋಡುವುದಾದರೆ, ಸೋಮವಾರ ನಿಮ್ಮ ರಾಶಿಯಾಧಿಪತಿ ಚಂದ್ರನ ವಾರ. ಸೋಮವಾರ ನಿಮ್ಮ ಕೆಲಸ ಕಾರ್ಯಗಳನ್ನು ನೂತನವಾದಂಥ ಕೆಲಸ ಕಾರ್ಯಗಳಿದ್ದಂತಲ್ಲಿ ಪ್ರಾರಂಭ ಮಾಡಿಕೊಳ್ಳಿ. ಹಾಗೂ ಗುರುವಾರ ಜ್ಞಾನಾರ್ಜನೆ ಅಥವಾ ಆರ್ಥಿಕ ಹೂಡಿಕೆ ಮಾಡುವಂಥದ್ದು, ಧಾರ್ಮಿಕ ಕಾರ್ಯಕ್ರಮಗಳಿಗೆ ಗುರುವಾರ ಶುಭ ಫಲಗಳನ್ನು ಕೊಡಲಿದೆ. ಶುಕ್ರವಾರ ಶಾಪಿಂಗ್ ಮಾಡತಕ್ಕಂಥದ್ದು, ಆಭರಣ ಖರೀದಿ, ವೈವಾಹಿಕ ಒಂದು ಜೀವನದ ಸುಖಕ್ಕಾಗಿ ಈ ಒಂದು ಶುಕ್ರವಾರವನ್ನು ನೀವು ಹೆಚ್ಚಾಗಿ ಬಳಸಿಕೊಳ್ಳಿ. ಈ ತಿಂಗಳಲ್ಲಿ ನಿಮ್ಮ ಶುಭ ದಿಕ್ಕುಗಳು ಉತ್ತರ ಒಳ್ಳೆಯ ಫಲವನ್ನು ಕೊಡಲಿದೆ. ಹಾಗೂ ಆರ್ಥಿಕ ಪ್ರಗತಿಯನ್ನು ತಂದುಕೊಡಲಿದೆ. ಉತ್ತರದ ಪ್ರಯಾಣವನ್ನು ಮಾಡಿ ಆರ್ಥಿಕ ಸ್ಥಿತಿಗತಿಗೆ. ವಾಯುವ್ಯ ದಿಕ್ಕಿನಿಂದ ನಿಮ್ಮ ಕೆಲಸ ಕಾರ್ಯಗಳು, ಯಾವುದೇ ಸಂಪರ್ಕ
ವ್ಯಾಪಾರ ವಿಸ್ತರಣೆ ಮಾಡುವಂಥದ್ದು ಹಾಗೂ ಶುಭ ವಿಚಾರಗಳಿಗಾಗಿ ನೀವು ಈ ಒಂದು ವಿಚಾರವನ್ನು ನೋಡಿಕೊಳ್ಳಬಹುದು. ಇನ್ನು ಈ ತಿಂಗಳ ನಿಮ್ಮ ಶುಭ ಸಂಖ್ಯೆಗಳು ಯಾವುದೆಲ್ಲ ಎಂಬುದನ್ನು ನೋಡುವುದಾದರೆ, ಆಗಸ್ಟ್ ತಿಂಗಳಲ್ಲಿ ನಿಮಗೆ 2ನೇ ತಾರೀಕು, 7ನೇ ತಾರೀಕು, 11, 16 ಹಾಗೂ 20 ಮತ್ತು 25 ಒಂದು ಅದೃಷ್ಟದ ಸಂಖ್ಯೆಗಳಾಗಿರಲಿದೆ. ಮತ್ತು ಈ ದಿನಾಂಕಗಳಲ್ಲೂ ನೀವು ಶುಭ ಕೆಲಸಗಳನ್ನು ಮಾಡಿಕೊಳ್ಳಬಹುದು. ಯಾವುದೇ ಒಂದು ಪ್ರಮುಖ ಕೆಲಸಗಳನ್ನು ಈ ದಿನಾಂಕಗಳನ್ನು ಕೈಗೊಂಡರೆ ನಿಮಗೆ ಯಶಸ್ಸಿನ ಸಾಧ್ಯತೆ ದ್ವಿಗುಣಗೊಳ್ಳಲಿದೆ. ಆದಷ್ಟು ಈ ಒಂದು ತಾರೀಖುಗಳನ್ನು, ದಿನಾಂಕಗಳನ್ನು ಮನಸ್ಸಿನಲ್ಲಿ ನೆನಪಿಸಿಕೊಳ್ಳಿ. ಇನ್ನು ಈ ತಿಂಗಳ ನಿಮ್ಮ ಪರಿಹಾರಗಳನ್ನು ನೋಡುವುದಾದರೆ, ಈ ತಿಂಗಳು ಶುಭ ಫಲಗಳನ್ನು ಹೆಚ್ಚಿಸಿಕೊಳ್ಳಲು ಹಾಗೂ ಒಂದು ದೇವತಾ ಅನುಗ್ರಹಕ್ಕಾಗಿ ಈ ಕೆಳಗಿನ ಕೆಲವು ನಾನು ಹೇಳುವಂತಹ ಮಂತ್ರಗಳನ್ನು ಪ್ರತಿ ಸೋಮವಾರ ಮಾಡಿಕೊಳ್ಳಿ. ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡತಕ್ಕಂಥದ್ದು ಹಾಗೂ ಶಿವದೇವರಿಗೆ ಬಿಲ್ವಪತ್ರೆಯನ್ನು ಅರ್ಪಿಸಿ. ಪ್ರತಿ ಈ ಒಂದು ತಿಂಗಳ ಸೋಮವಾರ, ತಿಂಗಳಿಗೆ 4 ಸೋಮವಾರಗಳು ಬರ್ತವೆ. ಈ ಸೋಮವಾರಗಳಲ್ಲಿ ನೀವು ಈಶ್ವರ ದೇವರಿಗೆ ಬಿಲ್ವಪತ್ರೆಯನ್ನು ಸಮರ್ಪಣೆ ಮಾಡಿ. ಹಾಗೂ ಅಗತ್ಯವಿರತಕ್ಕಂಥ ಬಡವರಿಗೆ ಅಕ್ಕಿಯನ್ನು ದಾನ ಮಾಡಿ. ಬಿಳಿ ಬಣ್ಣದ ವಸ್ತುಗಳನ್ನು, ವಸ್ತ್ರಗಳನ್ನು ದಾನ ಮಾಡುವುದರಿಂದಲೂ ನಿಮಗೆ ಈ ತಿಂಗಳು ಶುಭ ಫಲಗಳು ದೊರಕಲಿದೆ. ಮನೆಯಲ್ಲಿ ಪ್ರತಿದಿನ ಸಂಜೆ ಈಶ್ವರ ದೇವರ ಧ್ಯಾನವನ್ನು ಮಾಡಿ. ಚಂದ್ರ ದೇವರಿಗೆ ಅರ್ಘ್ಯವನ್ನು ನೀಡಿ. ಶುಭ ಫಲಗಳು ದೊರಕಲಿದೆ. ಮತ್ತು ಈ ತಿಂಗಳ ನಿಮ್ಮ ಶುಭ ಮಂತ್ರಗಳು ಯಾವುದು ಎಂಬುದನ್ನು ನೋಡುವುದಾದರೆ, ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಪೂಜಾ ಸಮಯದಲ್ಲಿ ಪ್ರತಿನಿತ್ಯ 24 ಬಾರಿ ಅಥವಾ 108 ಬಾರಿ ಓಂ ಸೋಮಾಯ ನಮಃ ಎಂಬ ಮಂತ್ರವನ್ನು ಮಾನಸಿಕ ಶಾಂತಿಗಾಗಿ, ಸುಖಕ್ಕಾಗಿ, ಆರೋಗ್ಯಕ್ಕಾಗಿ ಜಪ ಮಾಡಿ. ಹಾಗೂ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಸರ್ವ ಸಂಕಟಗಳ ನಿವಾರಣೆಗೆ, ನಿಮ್ಮ ಕಾರ್ಯಗಳ ಸಿದ್ಧಿಗಾಗಿ ಈ ಮಂತ್ರವನ್ನು ಜಪ ಮಾಡಿ. ಕನಿಷ್ಠ 24 ಬಾರಿ, ಹೆಚ್ಚು ಎಂದರೆ 108 ಬಾರಿ ಜಪ ಮಾಡಿರಲು ನಿಮಗೆ ಶುಭ ಫಲಗಳು ದೊರಕಲಿದೆ. ಸ್ನೇಹಿತರೆ, ಈ ಒಂದು ಆಗಸ್ಟ್ ತಿಂಗಳಲ್ಲಿ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಕೈಗೂಡಲಿ ಹಾಗೂ ನಿಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರಲಿ ಎಂದು ಭಗವಂತನಲ್ಲಿ ಮತ್ತೊಮ್ಮೆ ಸ್ಮರಣೆಯನ್ನು ಮಾಡುತ್ತಾ, ಸ್ನೇಹಿತರೆ, ಈ ತಿಂಗಳಲ್ಲಿ ನಿಮಗೆ ಬರತಕ್ಕಂಥ ಯಾವುದೇ ತೊಂದರೆಗಳು, ಕಷ್ಟಗಳು, ಗ್ರಹಚಾರಗಳಿದ್ದಂತಲ್ಲಿ ಅಂತಹ ಒಂದು ವಿಪತ್ತುಗಳನ್ನು ಭಗವಂತ ದೂರೀಕರಿಸಲಿ. ನಿಮ್ಮ ಮನಸ್ಸಿನ ಏನು ಕೋರಿಕೆ ಇದೆ ಅದನ್ನೆಲ್ಲ ಭಗವಂತ ಅನುಗ್ರಹಿಸಲಿ ಎಂದು ಸ್ಮರಣೆಯನ್ನು ಮಾಡುತ್ತಾ, ಈ ತಿಂಗಳಲ್ಲಿ ಯಾರೆಲ್ಲ ಒಂದು ಶುಭ ಕಾರ್ಯಗಳನ್ನು ಮಾಡುತ್ತಿದ್ದೀರೋ ಹಾಗೂ ಹುಟ್ಟುಹಬ್ಬಗಳನ್ನು ಹಾಗೂ ವಿವಾಹ ವಾರ್ಷಿಕೋತ್ಸವಗಳನ್ನೆಲ್ಲ ಆಚರಿಸುವವರಿಗೂ ಭಗವಂತ ಶುಭ ಫಲಗಳನ್ನು ಕೊಡಲಿ. ಒಳ್ಳೆಯ ಆರೋಗ್ಯ, ಐಶ್ವರ್ಯಗಳನ್ನು, ಸಕಲ ಸಂಪತ್ತನ್ನು ಭಗವಂತ ನಿಮಗೆ ಅನುಗ್ರಹಿಸಲಿ ಎಂದು ಸ್ಮರಣೆಯನ್ನು ಮಾಡುತ್ತಾ, ಸ್ನೇಹಿತರೆ, ತಪ್ಪದೆ ನಿಮ್ಮ ಜಾತಕಗಳನ್ನು ಪರಿಶೀಲನೆ ಮಾಡಿಕೊಳ್ಳಿ. ರಾಶಿಗಿಂತಲೂ ನಿಮ್ಮ ವಿಶೇಷವಾಗಿ ಜಾತಕ ದಶಾಕಾಲಗಳಲ್ಲಿ, ಭುಕ್ತಿ ಅಂತರ್ಭುಕ್ತಿ ಕಾಲಗಳಲ್ಲಿ ನಡೆಯತಕ್ಕಂತಹ ಗ್ರಹಗತಿಗಳು ಉತ್ತಮವಾಗಿಲ್ಲದೇ ಇದ್ದಾಗ ನಿಮಗೆ ಅಶುಭ ಫಲಗಳಾಗತಕ್ಕಂಥ ಸಾಧ್ಯತೆಗಳಿರುವಂಥ ಸಾಧ್ಯತೆ ಇದೆ. ಹಾಗೂ ಸಂಧಿ ಕಾಲಗಳು ಬರತಕ್ಕಂಥದ್ದು. ಈ ಎಲ್ಲ ಸಮಯಗಳಲ್ಲಿ ನೀವು ಕೂಲಂಕುಷವಾಗಿ ನಿಮ್ಮ ಜಾತಕಗಳನ್ನು ಉತ್ತಮ ಒಂದು ಮಾರ್ಗದರ್ಶಕರಲ್ಲಿ ಪರಿಶೀಲನೆ ಮಾಡಿಕೊಂಡು ಅದಕ್ಕೆ ಬೇಕಾದಂತಹ ಪರಿಹಾರಗಳನ್ನೆಲ್ಲ ಮಾಡಿಕೊಳ್ಳಿ. ಶುಭ ಫಲಗಳನ್ನು ಭಗವಂತ ಖಂಡಿತ ಅನುಗ್ರಹಿಸಲಿದ್ದಾನೆ. ಹಾಗೂ ವಿಶೇಷವಾಗಿ ಎಲ್ಲ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಮಾಹಿತಿಗಳಿಗಾಗಿ ಹಾಗೂ ಜಾತಕ ವಿಮರ್ಶೆ, ಪ್ರಶ್ನಾಚಿಂತನೆಗಳಿಗಾಗಿ ಸಹಿತ ನೀವು ನಮ್ಮನ್ನು ಸಂಪರ್ಕ ಮಾಡಬಹುದು. ಹಾಗೂ ಎಲ್ಲ ಪೂಜಾ ಕಾರ್ಯಕ್ರಮಗಳನ್ನು ಸಹಿತ ಒಳ್ಳೆಯ ರೀತಿಯಲ್ಲಿ ಅಚ್ಚುಕಟ್ಟಾಗಿ ವೇದೋಕ್ತವಾಗಿ ಮಾಡಿಕೊಡಲಾಗುವುದು. ನೀವು ನಮ್ಮನ್ನು ಸಂಪರ್ಕಿಸಬಹುದು. ಅಲ್ಲಿ ಇರತಕ್ಕಂಥ ನಂಬರಿಗೆ ಕಾಲ್ ಮಾಡಿದಲ್ಲಿ ನಮಗೆಲ್ಲ ಮಾಹಿತಿಗಳು ನಿಮಗೆ ನೀಡಲಾಗುವುದು. ಸ್ನೇಹಿತರೆ, ಎಲ್ಲ ಒಂದು ತಿಂಗಳ ಭವಿಷ್ಯಕ್ಕಾಗಿ, ಮಾಸ ಭವಿಷ್ಯ ಹಾಗೂ ಈ ವಿಶೇಷವಾಗಿ ವಾರ ಭವಿಷ್ಯಗಳು, ದಿನ ಭವಿಷ್ಯದ ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ. ನಿಮ್ಮ ಆತ್ಮೀಯರಿಗೆ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮ ಎಲ್ಲರ ಜೀವನ ಸುಖಮಯವಾಗಲಿ ಎಂದು ಭಗವಂತನ ಚರಣ ಕಮಲಗಳಲ್ಲಿ ಪ್ರಾರ್ಥಿಸುತ್ತಾ, ಸ್ನೇಹಿತರೆ, ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.